ಮಂಜಿನಿಂದ ಕಂಗೊಳಿಸುವ ಒಂದು ಸುಂದರವಾದಂತಹ ಜಾಗ ತೋರಿಸಿ ಈ ಮೂವಿ ಸ್ಟಾರ್ಟ್ ಆಗುತ್ತೆ. ಹಾಗೆ ಅದೇ ಜಾಗದಲ್ಲಿ ಒಂದು ವ್ಯಾನ್ ಹೋಗೋದಾಗಿ ನಮಗೆ ತೋರಿಸ್ತಾರೆ. ಆ ವ್ಯಾನ್ ಒಳಗೆ ಕೈದಿಗಳಿರ್ತಾರೆ. ಕೈದಿಗಳನ್ನ ಬೇರೆ ಕಡೆ ಶಿಫ್ಟ್ ಮಾಡೋದಕ್ಕೆ ಹೋಗುವಾಗ ದಾರಿ ಮಧ್ಯೆ ಒಂದು ಪೆಟ್ರೋಲ್ ಪಂಪ್ ಸಿಗುತ್ತೆ. ಹಾಗೆ ಅಲ್ಲಿ ಗಾಡಿ ನಿಲ್ಲಿಸಿ ಎಲ್ಲರೊಂದಿಗೆ ವಾಶ್ರೂಮ್ಗೆ ಹೋಗಿ ಬರೋದಾಗಿದ್ರೆ ಬನ್ನಿ ಅಂದಾಗ ಕೈದಿಗಳೆಲ್ಲರೂ ಹೋಗಿ ಬರ್ತಾರೆ. ನಂತರ ಕೌಂಟ್ ಮಾಡಿ ನೋಡುವಾಗ ಒಂದೇ ಒಂದು ಕೈದಿ ಮಾತ್ರ ಮಿಸ್ ಆಗಿರ್ತಾನೆ. ಹಾಗೆ ಸ್ವಲ್ಪ ಸಮಯದ ನಂತರ ಆ ವ್ಯಕ್ತಿ ಬರ್ತಾನೆ. ಇವನೇ ನಮ್ಮ ಸಿನಿಮಾದ ನಾಯಕ. ಹಾಗೆ ಪೊಲೀಸರು ನಮ್ಮ ಕ್ರಾವನ್ನ ನೋಡಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ದ. ನೀನು ಮನಸ್ಸಲ್ಲೂ ಎಸ್ಕೇಪ್ ಆಗ್ಬೇಕು ಅಂತ ಅನ್ಕೋಬೇಡ. ಒಂದು ವೇಳೆ ನೀನು ಎಸ್ಕೇಪ್ ಆಗಿ ಹೋಗಿದ್ರೆ ಈ ಚಳಿಗೆ ನೀನು ಫ್ರೀಸ್ ಆಗಿ ಇಲ್ಲೇ ಸತ್ತು ಹೋಗ್ತೀಯ. ಅಕಸ್ಮಾತ್ ನೀನು ಸೇಫ್ ಆದ್ರೆ ಈ ಜಾಗದಲ್ಲಿ ಯಮಸ್ವರೂಪಿಗಳಾದ ನಾಯಿಗಳಿದೆ, ಅದರ ಕೈಗೆ ಸಿಕ್ಕಾಕೊಂಡ್ರೆ ನಿನ್ ಕತೆ ಮುಗೀತು ಅಂತ ಪೊಲೀಸರು ಹೇಳ್ತಾರೆ. ಆದ್ರೆ ನಮ್ಮ ಹೀರೋ ಅದಕ್ಕೆ ಉತ್ತರ ಕೊಡದೆ ಸುಮ್ಮನೆ ವ್ಯಾನ್ ಹತ್ತಿ ಕೂರ್ತಾನೆ. ಹಾಗೆ ಕೈದಿಗಳನ್ನ ರಷ್ಯಾದಲ್ಲಿರುವಂತಹ ಹೈ ಸೆಕ್ಯೂರಿಟಿ ಇರುವಂತಹ ಒಂದು ಸೇಫ್ ಆದ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಹಾಗೆ ನಮ್ಮ ಕ್ರಾವೆನ್ಗೆ ಯೂನಿಫಾರ್ಮ್ ನ ಕೊಟ್ಟು ಅವನ ಸೆಲ್ಗೆ ಕಳುಹಿಸಿದಾಗ ಅದೇ ರೂಮ್ ಅಲ್ಲಿ ಹೈಟ್ ಆದಂತಹ ಬೇರೆ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ನಮ್ಮ ಕ್ರಾವನ್ ನೋಡಿ ನನಗೆ ನನ್ನ ರೂಮ್ಮೇಟ್ಸ್ ನ ಒಂಚೂರು ಇಷ್ಟ ಇಲ್ಲ ಅಂದಾಗ, ನೋಡಿ ಸ್ವಾಮಿ ಒಂದು 3 ದಿನ ಮಾತ್ರ ನಾನಿಲ್ಲಿರೋದು ಅಂದಾಗ 3 ದಿನನ ನಂತರ ಎಲ್ಲೋಗ್ತೀಯಾ ಅಂತ ಆ ವ್ಯಕ್ತಿ ಕೇಳಿದಾಗ ನಮ್ಮ ಕ್ರಾವನ್ ಸುಮ್ಮನೆ ನಿಂತಿರ್ತಾನೆ. ಹಾಗೆ ಮಾರನೇ ದಿನ ಬೆಳಿಗ್ಗೆ ನಮ್ಮ ಕ್ರಾವನ್ ವರ್ಕೌಟ್ ಮಾಡುವಾಗ ಬೇರೆ ಗುಂಡಗಳು ಅವನ ತೀರ ಬಂದು ನಿನಗೆ ತುಂಬಾ ಅಹಂಕಾರ ಇದೆ ಅಂತ ಗೊತ್ತಾಯ್ತು, ಇದು ನಮ್ಮ ಏರಿಯಾ, ಅದಕ್ಕೆ ನಾವೇಳಿದ್ದನ್ನ ಕೇಳಿಸಿಕೊಂಡು ಸುಮ್ಮನೆ ಇರ್ಬೇಕು ಅಂತ ಆ ವರ್ಕೌಟ್ ಮಾಡುವಂತಹ ಕಂಬಿಯನ್ನ ಪ್ರೆಸ್ ಮಾಡಿದಾಗ ನಮ್ಮ ಹೀರೋ ಅವರನ್ನ ತಳ್ಳಿ ಅವರಿಬ್ಬರಿಗೆ ಬೇಕಾಗಿದ್ದನ್ನ ಕೊಡ್ತಾನೆ. ನಂತರ ನಮ್ಮ ಕ್ರಾವನ್ನ ನೇರವಾಗಿ ಸೈಮನ್ ಕ್ರೋನಿ ಹತ್ರ ಕರೆದುಕೊಂಡು ಹೋಗ್ತಾರೆ. ಈ ಸೈಮನ್ ಕ್ರೋನಿ ಯಾರಂತ ಕೇಳಿದ್ರೆ ಇಡೀ ಜೈಲಿಗೆ ಡಾನ್ ತರ ಕೈದಿಗಳ ಹೆಡ್ ಅಂತ ಹೇಳಬಹುದು. ಹಾಗೆ ನಮ್ಮ ಸೈಮನ್ ಕ್ರಾವನ್ನ ನೋಡಿ ನಿನಗೆ ಇಷ್ಟೊಂದು ದುರಹಂಕಾರ ಇದೆಯಾ, ಇದು ನಮ್ಮ ಏರಿಯಾ, ನಾನ್ ಯಾರಂತ ನಿನಗ್ ಗೊತ್ತಾ ಎಂದು ಕೇಳಿದಾಗ ಸೈಮನ್ ಕ್ರೋನಿ ತಾನೆ, ನನಗೆ ಚೆನ್ನಾಗಿ ಗೊತ್ತು ನೀವ್ ಯಾರಂತ, ನಿಮಗೆ ಒಂದು ದೊಡ್ಡ ಗ್ಯಾಂಗೇ ಇದೆ, ನಿಮ್ಮ ಟೀಮ್ ನ ಉಪಯೋಗಿಸಿ ಯಾರನ್ನ ಯಾರ್ ಬೇಕಾದ್ರೂ ಈ ಪ್ರಪಂಚದಲ್ಲಿ ಕೊಲ್ಲಬಹುದು ಅಂದಾಗ, ಓಹೋ ಪರವಾಗಿಲ್ವೇ, ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಲ್ವಾ, ಸರಿ ಬಿಡು ನೀನ್ ಯಾರಂತ ನಮ್ಮ ಸೈಮನ್ ಕ್ರಾವನ್ನ ಜೊತೆ ಕೇಳಿದಾಗ ಹಂಟರ್ ಅಂತ ಹೇಳಿ ಬೇಟೆ ಆಡಿ ಒಂದು ಹುಲಿಯ ತಲೆ ತಂದಿರ್ತಾನೆ. ಅದರ ಬಾಯಿಂದ ಹಲ್ಲನ್ನ ಕಿತ್ತು ಅಲ್ಲಿದ್ದಂತಹ ಇಬ್ಬರನ್ನ ಕೊಂದ ನಂತರ ನಮ್ಮ ಹೀರೋ ನೇರವಾಗಿ ಸೈಮನ್ ನ ಹಿಡಿದು ನೈಸ್ ಆಗಿ ಕೊಂದಾಗ್ತಾನೆ. ನಂತರ ನಮ್ಮ ಹೀರೋ ಆ ಜೈಲಿಂದ ಎಸ್ಕೇಪ್ ಆಗ್ತಾನೆ. ಒಂದು ಮೃಗದ ಹಾಗೆ ವೇಗವಾಗಿ ಅಲ್ಲಿಂದ ಓಡಿ ಹೋಗ್ತಾನೆ. ಆ ಜೈಲಿನ ಸುತ್ತಮುತ್ತ ಮಂಜಿನಿಂದ ಆವರಿಸಿದ ಕಾರಣ ಚಳಿ ಜಾಸ್ತಿ ಇರುತ್ತೆ. ತಂಪಾದ ಗಾಳಿ ಬೀಸಿದ್ರು ಅದನ್ನ ಕೇರ್ ಮಾಡದೆ ಓಡುವಾಗ ಒಂದು ವೋಲ್ಫ್ ಅವನ ಹತ್ತಿರ ಬರುತ್ತೆ. ನಮ್ಮ ಕ್ರಾವನ್ ಅದರ ಕಣ್ಣನ್ನ ಗುರಾಯಿಸಿದಾಗ ಆ ವೋಲ್ಫ್ ಅಲ್ಲಿಂದ ಮೆಲ್ಲೆ ಓಡಿ ಹೋಗುತ್ತೆ. ಹಾಗೆ ನಮ್ಮ ಕ್ರಾವನ್ನ ಕರೆದುಕೊಂಡು ಹೋಗೋದಕ್ಕೆ ಒಂದು ಹೆಲಿಕಾಪ್ಟರ್ ಆ ಸ್ಪಾಟ್ ಗೆ ಬರುತ್ತೆ. ಹಾಗೆ ನಮ್ಮ ಕ್ರಾವನ್ ಅದರೊಳಗೆ ಹತ್ತಿ ಕೂತಾಗ ಅಲ್ಲಿದ್ದಂತಹ ಪೈಲಟ್ ಕ್ರಾವನ್ನ ನೋಡಿ ಹೋದ ಕೆಲಸ ಫಿನಿಶ್ ಆಯ್ತಾ ಎಂದು ಕೇಳಿದಾಗ ನಮ್ಮ ಕ್ರಾವನ್ ಓಕೆ ಆಯ್ತು ಅಂತ ಹೇಳ್ತಾನೆ. ಇದರ ಮಧ್ಯೆ ಒಂದು ಸೀನ್ ನಮಗೆ ತೋರಿಸ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಕೈದಿಗಳನ್ನ ಒಂದು ಪೆಟ್ರೋಲ್ ಪಂಪ್ ಹತ್ರ ನಿಲ್ಲಿಸಿರ್ತಾರಲ್ವಾ, ಆ ಜಾಗದಲ್ಲಿ ಒಂದು ಕೈದಿಯ ಡೆಡ್ ಬಾಡಿ ಈಗ ಪೊಲೀಸರಿಗೆ ಸಿಗುತ್ತೆ. ಆ ವ್ಯಕ್ತಿನ ನಮ್ಮ ಕ್ರಾವನ್ ಕೊಂದು ಆ ವ್ಯಕ್ತಿಯ ಐಡೆಂಟಿಟಿ ಯೂಸ್ ಮಾಡಿ ನಮ್ಮ ಕ್ರಾವನ್ ಆ ಜೈಲಿಗೆ ಬಂದು ಸೈಮನ್ ಕೊಂದಿದ್ದು ಈಗ ನಮಗೆ 16 ವರ್ಷ ಹಿಂದೆ ನಡೆದಂತಹ ಸೀನ ತೋರಿಸ್ತಾರೆ. ನಮ್ಮ ಹೀರೋ ಆದಂತಹ ಸರ್ಜಿ ಕ್ರಾವಿನೋಫ್ ಮತ್ತೆ ಅವನ ಬ್ರದರ್ ಆದಂತಹ ಡಿಮಿತಿ ಕ್ರಾವಿನೋಫ್ ನ ತೋರಿಸ್ತಾರೆ. ಸ್ಕೂಲ್ ಬಿಟ್ಟಾಗ ಅಪ್ಪ ಅವರಿಬ್ಬರನ್ನ ಸ್ಕೂಲಿಂದ ಕರೆದುಕೊಂಡು ಹೋಗೋದಕ್ಕೆ ಬಂದಿರ್ತಾರೆ. ನಿಕೋಲಸ್ ನ ನೋಡಿ ಅಣ್ಣ ಮತ್ತೆ ತಮ್ಮ ಹೆದರಿ ಸುಮ್ಮನೆ ಕೂತಿರ್ತಾರೆ. ಅವರ ಅಮ್ಮನಿಗೆ ಏನೋ ಒಂದು ಕಾಯಿಲೆ ಇರುತ್ತೆ, ಅದನ್ನ ಸಹಿಸೋದಕ್ಕಾಗದೆ ಅಮ್ಮ ಸೂಸೈಡ್ ಮಾಡಿದ್ರು ಅಂತ ನಿಕೋಲಸ್ ಅವರಿಬ್ಬರೊಂದಿಗೆ ಹೇಳಿದಾಗ, ಅಮ್ಮನ ನೋಡೋದಕ್ಕೆ ನಾವೀಗ ಹೋಗ್ತಿರೋದಾ ಎಂದು ಕೇಳಿದಾಗ, ಇಲ್ಲ ಕಷ್ಟಗಳನ್ನ ಎದುರಿಸೋದಕ್ಕಾಗದೆ ಸತ್ತಂತಹ ನಿನ್ನ ಅಮ್ಮನಿಗೆ ರೆಸ್ಪೆಕ್ಟ್ ಇಲ್ಲ, ಈಗ ನಾವು ಬೇಟೆ ಆಡೋದಕ್ಕೆ ಥ್ಯಾನ್ಸಿಯೋಗೆ ಹೋಗ್ತಿರೋದು ಅಂತ ನಿಕೋಲಸ್ ಹೇಳ್ತಾನೆ. ಹಾಗೆ ಸೀನ್ ಕಟ್ ಆಗಿ ತಾನ್ಸಿಯಾ ಎಂಬ ಊರನ್ನ ತೋರಿಸ್ತಾರೆ. ಅದೇ ಊರಲ್ಲಿರುವಂತಹ ಒಂದು ಅಜ್ಜಿ ಮತ್ತೆ ಅವರ ಮೊಮ್ಮಗಳಾದಂತಹ ಕೆಲಿಪ್ಸೋನ ತೋರಿಸ್ತಾರೆ. ಅವರು ಆದಿವಾಸಿ ಜನಾಂಗಕ್ಕೆ ಸೇರಿದವರಾಗಿರ್ತಾರೆ. ಹಾಗೆ ನಮ್ಮ ಅಜ್ಜಮ್ಮ ಸ್ವಲ್ಪ ಕಾರ್ಡ್ ನ ಹೀರೋಯಿನ್ ಕೈಗೆ ಕೊಟ್ಟ ನಂತರ, ಮಗಳೇ ಮುಂದೆ ಬರುವಂತಹ ಅಪಘಾತಗಳು ಈ ಕಾರ್ಡ್ಸ್ ನಮಗೆ ತಿಳಿಸಿಕೊಡುತ್ತೆ ಅಂತ ಹೇಳಿ ಅದರ ಟೆಕ್ನಿಕ್ ನ ಅಜ್ಜಮ್ಮ ಅವಳಿಗೆ ಹೇಳಿಕೊಟ್ಟ ನಂತರ ಅವರ ಪೂರ್ವಜರ ಕೈಯಿಂದ ಸಿಕ್ಕಂತಹ ಒಂದು ಸ್ಪೆಷಲ್ ಮದ್ದು ಅವಳಿಗೆ ಕೊಡ್ತಾರೆ. ಯಾವುದಾದರೂ ಕಷ್ಟಕರವಾದ
ಮುಖ್ಯವಾದಂತಹ ಸಿಟುವೇಶನ್ ಅಲ್ಲಿ ಒಬ್ಬ ವ್ಯಕ್ತಿಯ ಪ್ರಾಣ ಹೋಗುವಂತಹ ಸಂದರ್ಭ ಬಂದ್ರೆ ಈ ಮದ್ದನ್ನ ಉಪಯೋಗಿಸಿ ಆ ವ್ಯಕ್ತಿನ ಕಾಪಾಡಬಹುದು ಅಂತ ಅಜ್ಜಮ್ಮ ಹೇಳ್ತಾರೆ. ಆ ಮೆಡಿಸಿನ್ಗೆ ತುಂಬಾ ಪವರ್ ಇರುತ್ತೆ. ಅದನ್ನ ಹೇಗೆ ತಯಾರಿಸಿದ್ದು ಅಂತ ಅಜ್ಜಮ್ಮ ಹೇಳಿರಲ್ಲ. ಅದೇ ಸಮಯ ಈ ಕಡೆ ಅಪ್ಪ ಮತ್ತೆ ಮಕ್ಕಳನ್ನ ತೋರಿಸ್ತಾರೆ. ನಮ್ಮ ನಿಕೋಲಸ್ ಒಂದು ಪ್ರಾಣಿನ ಬೇಟೆ ಆಡಿ ಹಿಡಿದ ನಂತರ ನಮ್ಮ ಕ್ರಾವನ್ನ ಕರೆದು, ಇದನ್ನ ನೋಡು, ಏನೇ ಆದ್ರೂ ಯಾವುದನ್ನು ನಾವು ನೋಡಿ ಹೆದರಬಾರದು. ನಮ್ಮನ್ನ ನೋಡಿ ಬಾಕಿ ಎಲ್ರೂ ಹೆದರಬೇಕು, ಕಾರಣ ನಾವೆಲ್ಲರೂ ಹಂಟರ್ಸ್ ಅಂತ ನಿಕೋಲಸ್ ಹೇಳ್ತಾನೆ. ಆದ್ರೆ ತಮ್ಮನಾದಂತಹ ದಿಮಿತ್ರಿಗೆ ಆ ಪ್ರಾಣಿನ ನೋಡಿದಾಗ ತುಂಬಾ ಬೇಜಾರಾಗುತ್ತೆ. ಇದನ್ನ ಕಂಡಂತಹ ನಮ್ಮ ನಿಕೋಲಸ್ ಗೇಲಿ ಮಾಡ್ತಾನೆ. ಸ್ವಲ್ಪ ಧೈರ್ಯದಿಂದ ಬದುಕೋದಕ್ಕೆ ಟ್ರೈ ಮಾಡು ಅಂತ ಜೋರಾಗಿ ಬೈತಾನೆ. ದಿಮಿತ್ರ ಈ ಸ್ವಭಾವದಿಂದ ನಿಕೋಲಸ್ ಯಾವುದೇ ತರಹದ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಹಾಗೆ ರಾತ್ರಿ ಆದಾಗ ಅಣ್ಣ ಮತ್ತೆ ತಮ್ಮ ಮಾತಾಡ್ತಾರೆ. ಅಪ್ಪನ ಸ್ವಭಾವ ಸರಿ ಇಲ್ಲ ಅಂತ ಅವರಿಬ್ಬರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ದಿಮಿತ್ರಿಗೆ ತುಂಬಾ ಬೇಜಾರಾಗೋದಕ್ಕೆ ಕಾರಣ ಪ್ರತಿ ಸಲ ಕ್ರಾವನ್ನ ಮಾತ್ರ ಅಪ್ಪ ಎಂಕರೇಜ್ ಮಾಡೋದು. ಪ್ರತಿಯೊಂದು ಕಾರ್ಯಗಳನ್ನ ಬಿಡಿಸಿ ಬಿಡಿಸಿ ಹೇಳಿಕೊಡ್ತಾರೆ. ದಿಮಿತ್ರಿಗೆ ಮಾತ್ರ ರೆಸ್ಪೆಕ್ಟ್ ಕೊಡ್ತಿರಲ್ಲ. ಇದರಿಂದ ನಮ್ಮ ದಿಮಿತ್ರಿಗೆ ಬೇಜಾರಾಗ್ತಿರೋದು. ಅದೇ ಸಮಯ ನಿಕೋಲಸ್ ಮತ್ತೆ ಅವರ ಗ್ಯಾಂಗ್ ಮಾತನಾಡೋದನ್ನ ತೋರಿಸ್ತಾರೆ. ಅವರು ಈಗ ಈ ಕಾಡಿಗೆ ಬರೋದಕ್ಕೆ ಒಂದು ಕಾರಣ ಇದೆ. ಸರಿ ಸುಮಾರು 2,000 ಜನರನ್ನ ಕೊಂದಂತಹ ಕ್ರೂರಿಯಾದ ಭಯಾನಕವಾದಂತಹ ಒಂದು ಸಿಂಹ ಈ ಕಾಡಲ್ಲಿದೆ. ಅದನ್ನ ಬೇಟೆ ಆಡಿ ಹಿಡಿಯೋದಕ್ಕೆ ಈ ಕಾಡಿಗೆ ಬಂದಿರೋದು. ಹಾಗೆ ಮಾರನೇ ದಿನ ಅವರೆಲ್ಲರೂ ಬೇಟೆ ಆಡೋದಕ್ಕೆ ರೆಡಿ ಆಗಿ ಹೋಗ್ತಿರುವಾಗ ನಿಕೋಲಸ್ ನ ಹತ್ರ ಅಲೆಕ್ಸಿ ಎಂಬ ಹುಡುಗ ಬಂದು ಮಾತನಾಡುವಾಗ ಅದು ನಮ್ಮ ನಿಕೋಲಸ್ಗೆ ಇಷ್ಟ ಆಗದ ಕಾರಣ ಎಲ್ಲರ ಮುಂದೆ ಚೆನ್ನಾಗಿ ಬೈದು ಅಲೆಕ್ಸಿನ ಇನ್ಸಲ್ಟ್ ಮಾಡ್ತಾನೆ. ಅದೇ ಸಮಯ ಈ ಕಡೆ ಅಣ್ಣ ಮತ್ತೆ ತಮ್ಮ ಗನ್ನ ಹಿಡಿದು ಮುಂದೆ ಹೋಗುವಾಗ ದಿಢೀರನೆ ಆ ದೈತ್ಯಾಕಾರದ ಸಿಂಹ ಬರುತ್ತೆ. ಅದರ ನೇರ ನಮ್ಮ ಕ್ರಾವನ್ ಗನ್ನ ಹಿಡಿದಾಗ ಆ ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟು ದಿಢೀರನೆ ಆ ಸಿಂಹ ಅವನ ನೇರ ಓಡಿ ಬರುವಾಗ ನಿಕೋಲಸ್ ಬೇಗ ಸಿಂಹದ ನೇರ ಶೂಟ್ ಮಾಡ್ತಾನೆ. ಇದರಿಂದ ಆ ಸಿಂಹಕ್ಕೆ ಸಿಟ್ಟು ಬಂದು ನಮ್ಮ ಕ್ರಾವನ್ನ ಅಟ್ಯಾಕ್ ಮಾಡಿದ್ದಲ್ಲದೆ ಎಳೆದುಕೊಂಡು ಹೋಗುತ್ತೆ. ಕ್ರಾವನ್ನ ರಕ್ಷಿಸೋದಕ್ಕೆ ಆಗ್ತಿರಲ್ಲ. ಅದೇ ಸಮಯ ಅದೇ ರೂಟಿಂದ ನಮ್ಮ ಕೆಲಿಪ್ಸೋ ಹೋಗ್ತಿರುವಾಗ ಆ ಸಿಂಹ ಕ್ರಾವನ್ನ ಎಳೆದುಕೊಂಡು ಹೋಗ್ತಿರೋದನ್ನ ಕೆಲಿಪ್ಸೋ ನೋಡ್ತಾಳೆ. ಆ ಸಿಂಹ ನಮ್ಮ ಕ್ರಾವನ್ನ ಅಲ್ಲೇ ಹಾಕಿ ಹೋಗುವಾಗ ಸಿಂಹದ ದೇಹದಲ್ಲಿ ಗಾಯ ಆದ ಕಾರಣ ರಕ್ತ ಬರ್ತಿರುತ್ತೆ. ಆ ರಕ್ತದ ಹನಿ ನಮ್ಮ ಕ್ರಾವನ್ನ ಗಾಯದಲ್ಲಿ ಬೀಳುತ್ತೆ. ಹಾಗೆ ಆ ಸಿಂಹ ಅಲ್ಲಿಂದ ಹೋದ ತಕ್ಷಣ ನಮ್ಮ ಕೆಲಿಪ್ಸೋ ಅವನ ತೀರ ಬಂದು ಅಜ್ಜಮ್ಮ ಕೊಟ್ಟಂತಹ ಆ ಮದ್ದನ್ನ ಕ್ರಾವನ್ನ ಬಾಯಿಗೆ ಹಾಕ್ತಾಳೆ. ಅದೇ ಸಮಯ ನಿಕೋಲಸ್ ಮತ್ತೆ ಗ್ಯಾಂಗ್ ಅವನ ತೀರ ಬಂದು ಬೇಗ ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡ್ತಾರೆ. ಆದ್ರೆ ನಮ್ಮ ಕ್ರಾವನ್ ಪಾಪ ಸತ್ತು ಹೋಗಿರ್ತಾನೆ. ಡಾಕ್ಟರ್ಸ್ ಕ್ರಾವನ್ನ ಸಾವು ಕನ್ಫರ್ಮ್ ಮಾಡಿ ಅಲ್ಲಿಂದ ಹೋಗ್ತಾರೆ. ಹಾಗೆ ಸ್ವಲ್ಪ ಸಮಯದ ನಂತರ ದಿಢೀರನೆ ಸತ್ತಂತಹ ನಮ್ಮ ಕ್ರಾವನ್ ಕಣ್ಣು ಓಪನ್ ಮಾಡ್ತಾರೆ. ಆದ್ರೆ ಈ ಸಲ ನಮ್ಮ ಕ್ರಾವನ್ ಕಣ್ಣು ಓಪನ್ ಮಾಡಿದಾಗ ಅವನ ಕಣ್ಣಿನ ಕಲರ್ ಚೇಂಜ್ ಆಗಿರುತ್ತೆ, ಹಳದಿ ಬಣ್ಣಕ್ಕೆ ತಿರುಗಿರುತ್ತೆ. ಇದನ್ನ ಕಂಡಂತಹ ನರ್ಸ್ಗೆ ಶಾಕ್ ಆಗುತ್ತೆ. ಹಾಗೆ ಬೇಗ ಆ ಕಾರ್ಯ ನಿಕೋಲಸ್ಗೆ ತಿಳಿಸ್ತಾರೆ. ತಿಳಿದ ತಕ್ಷಣ ಅವರಿಬ್ಬರು ಅವನ ಹತ್ತಿರ ಬರ್ತಾರೆ. ಕ್ರಾವನ್ನ ಜೀವಂತವಾಗಿ ನೋಡಿದಾಗ ನಮ್ಮ ದಿಮಿತ್ರಿಗೆ ತುಂಬಾ ಖುಷಿಯಾಗಿ ಪ್ರೀತಿಯಿಂದ ಹಗ್ ಮಾಡ್ತಾನೆ. ಆದ್ರೆ ನಮ್ಮ ನಿಕೋಲಸ್ ಕ್ರಾವನ್ನ ನೋಡಿ, ನೀನ್ ಯಾಕೆ ಆ ಸಿಂಹ ನಿನ್ ಹತ್ರ ಬಂದಾಗ ಶೂಟ್ ಮಾಡಿಲ್ಲ ಎಂದು ಕೇಳ್ತಾರೆ. ಒಂಚೂರು ಪ್ರೀತಿ ಮನಸಾಕ್ಷಿ ಇಲ್ಲದಂತಹ ಒಂದು ಮನುಷ್ಯನಾಗಿರ್ತಾನೆ ನಮ್ಮ ನಿಕೋಲಸ್. ಹಾಗೆ ಬೇಗ ನಮ್ಮ ಕ್ರಾವನ್ನ ಲಂಡನ್ ಅಲ್ಲಿರುವಂತಹ ಮನೆಗೆ ಶಿಫ್ಟ್ ಮಾಡ್ತಾರೆ. ಅಮ್ಮ ಸಾಯುವ ಮೊದಲು ಅವನಿಗೋಸ್ಕರ ಒಂದು ಲೆಟರ್ ನ ಬರೆದಿರ್ತಾರೆ. ಮಗನೇ, ಅಮ್ಮ ಹೋದ್ರೆ ನಿಮ್ಮಿಬ್ಬರಿಗೆ ತುಂಬಾ ಬೇಜಾರಾಗುತ್ತೆ ಅಂತ ನನಗ್ ಗೊತ್ತು. ನನಗೆ ಬೇರೆ ದಾರಿ ಇಲ್ಲ ಕಂದ. ಮತ್ತೆ ಒಂದು ವಿಷಯ ಹೇಳ್ಬೇಕು, ಏನೇ ಆದ್ರೂ ನೀವಿಬ್ರು ನಿಮ್ಮ ಅಪ್ಪನ ಹಾಗೆ ಆಗ್ಬಾರ್ದು ಅಂತ ಅದ್ರಲ್ಲಿ ಬರೆದಿರ್ತಾರೆ. ಅದೇ ಸಮಯ ತಮ್ಮ ಅವನ ತೀರ ಬಂದು ಅಪ್ಪ ಕರೀತಿದ್ದಾರೆ ಅಂದಾಗ ನಮ್ಮ ಕ್ರಾವನ್ ಬೇಗ ನಿಕೋಲಸ್ ನ ಹತ್ರ ಬಂದಾಗ, ನೀನ್ ಯಾಕೆ ಹೆದರಿದ್ದು? ನಿನ್ನೊಳಗೆ ಭಯ ಇದ್ದ ಕಾರಣ ತಾನೆ ಆ ಸಿಂಹ ನಿನ್ನ ಅಟ್ಯಾಕ್ ಮಾಡಿದ್ದು. ನಮ್ಮನ್ನ ನೋಡಿದ್ರೆ ಬಾಕಿ ಜೀವರಾಶಿಗಳು ಹೆದರಬೇಕು ಅಂತ ಹೇಳಿದ್ದಲ್ವಾ? ನನ್ನ ಬಿಸ್ನೆಸ್ ಏನಂತ ನಿನಗ್ ಗೊತ್ತಲ್ವಾ? ನನ್ನ ಇಡೀ ಸಾಮ್ರಾಜ್ಯ ಇನ್ ಮುಂದೆ ನೀನೇ ನೋಡಿಕೊಳ್ಳಬೇಕಾಗುತ್ತೆ. ಅದನ್ನ ನೋಡಿಕೊಳ್ಳುವಷ್ಟು ಧೈರ್ಯ ನಿನಗಿರಬೇಕು ಅಂತ ಹೇಳಿ ಕ್ರಾವನ್ನ ಬೇರೆ ರೂಮ್ ಗೆ ಕರೆತಂದು ನಿನಗೆ ಒಂದು ಗಿಫ್ಟ್ ಇದೆ ಅಂತ ಹೇಳಿ ಕ್ರಾವನ್ನ ಅಟ್ಯಾಕ್ ಮಾಡಿದ ಆ ಸಿಂಹದ ತಲೆ ಗಿಫ್ಟ್ ಆಗಿ ಕೊಡ್ತಾನೆ. ಅದನ್ನ ಕಂಡಾಗ ನಮ್ಮ ಕ್ರಾವನ್ಗೆ ಸಿಟ್ಟು ಬರುತ್ತೆ. ಅದೇ ಸಿಟ್ಟಿಂದ ಬೇಗ ರೂಮ್ ಗೆ ಬಂದು ಅವನ ವಸ್ತುಗಳನ್ನ ಪ್ಯಾಕ್ ಮಾಡ್ತಾನೆ. ಈ ಎಲ್ಲಾ ಕಾರ್ಯಗಳನ್ನ ನಮ್ಮ ದಿಮಿತ್ರಿ ನೋಡ್ತಾ ಇರ್ತಾನೆ. ಹಾಗೆ ಹೋಗುವಾಗ ನಾನು ಮನೆ ಬಿಟ್ಟು ಹೋಗ್ತೇನೆ ಅಂದಾಗ, ಸರಿ ಹೋಗು, ನನ್ನ ಒಬ್ಬಂಟಿಯಾಗಿ ಇಲ್ಲಿ ಬಿಟ್ಟು ಹೋಗೋದಾಗಿದ್ರೆ ಹೋಗು ಅಂದಾಗ ನಮ್ಮ ಕ್ರಾವನ್ ಮಾತನಾಡದೆ ಸುಮ್ಮನೆ ಅಲ್ಲಿಂದ ನೇರವಾಗಿ ರಷ್ಯಾದಲ್ಲಿರುವಂತಹ ಬೃಹತಾಕಾರದ ಸೈಬೀರಿಯನ್ ಕಾಡಿಗೆ ಹೋಗ್ತಾನೆ. ಆ ಕಾಡೊಳಗೆ ಹೋದಾಗ ಭಯಂಕರವಾದಂತಹ ಸೌಂಡ್ ಕೇಳಿಸುತ್ತೆ. ಹಾಗೆ ಆ ಸೌಂಡ್ ಕೇಳಿಸಿದಂತಹ ಜಾಗ ನೋಡುವಾಗ ಸಾವಿರಾರು ಕಾಡೆಮ್ಮೆಗಳು ಅವನ ನೇರ ಬರ್ತಿರುತ್ತೆ. ಅದನ್ನ ಕಂಡಂತಹ ನಮ್ಮ ಕ್ರಾವನ್ ಹೆದರಿ ಅಲ್ಲೇ ಕೂತಿರ್ತಾನೆ. ಆದ್ರೆ ಒಂದೇ ಒಂದು ಎಮ್ಮೆ ಸಹ ಅವನನ್ನ ಮುಟ್ಟಿರಲ್ಲ. ಆದ್ರೆ ಒಂದು ಎಮ್ಮೆ ಮಾತ್ರ ನಮ್ಮ ಕ್ರಾವನ್ನ ಸ್ವಲ್ಪ ನೋಡಿ ಅಲ್ಲಿಂದ ಹೋಗುತ್ತೆ. ಹಾಗೆ ನಮ್ಮ ಕ್ರಾವನ್ ಪುನಃ ಆ ಕಾಡೊಳಗೆ ಹೋಗ್ತಾನೆ. ಅಲ್ಲಿದ್ದಂತಹ ಒಂದು ಮರದಲ್ಲಿ ಅವರಿಬ್ಬರ ಹೆಸರಿರುತ್ತೆ. ಅದರದೇ ಆ ಕಾಡೊಳಗೆ ಒಂದು ಹಳೆಯ ಮನೆ ಇರುತ್ತೆ. ಹಿಂದೆ ಅವನ ಅಮ್ಮನೊಂದಿಗೆ ಇದ್ದಂತಹ ಮನೆ ಆಗಿರುತ್ತೆ ಅದು. ಅದೇ
ಅದೇ ನೆನಪಲ್ಲಿ ನಮ್ಮ ಕ್ರಾವನ್ ಈಗ ಬಂದಿರೋದು. ಹಾಗೆ ಸುಸ್ತಾದ ಕಾರಣ ನಮ್ಮ ಕ್ರಾವನ್ ಮೆಲ್ಲೆ ನಿದ್ರೆಗೆ ಜಾರ್ತಾನೆ. ಅಪ್ಪ ಹೇಳಿದಂತಹ ಕಾರ್ಯಗಳು ನೆನಪಾಗ್ತಾ ಇರುತ್ತೆ. ನಾವು ಯಾರನ್ನು ಹೆದರುವಂತಹ ಅವಶ್ಯಕತೆ ಇಲ್ಲ, ನಮ್ಮನ್ನ ನೋಡಿ ಬಾಕಿ ಜೀವರಾಶಿಗಳು ಹೆದರಬೇಕು ಅಂತ ಹೇಳಿರ್ತಾರಲ್ವಾ. ಅದೇ ಸಮಯ ದಿಢೀರನೆ ಆ ಕಡೆಯಿಂದ ಒಂದು ಜಿಂಕೆ ಓಡಿ ಹೋಗುತ್ತೆ. ಸಡನ್ ಆದ ಕಾರಣ ನಮ್ಮ ಕ್ರಾವನ್ಗೆ ಭಯ ಆಗುತ್ತೆ. ಆದ್ರೆ ಮನಸ್ಸನ್ನ ಗಟ್ಟಿ ಮಾಡಿ ಶಾರ್ಪ್ ಆದಂತಹ ಒಂದು ಸ್ಟಿಕ್ ನ ರೆಡಿ ಮಾಡಿ ಬೇಗ ಸ್ಪೀಡ್ ಆಗಿ ಅದರ ಹಿಂದೆ ಓಡಿ ಹೋಗ್ತಾನೆ. ಆದ್ರೆ ಅವನಿಂದ ಅದನ್ನ ಹಿಡಿಯೋದಕ್ಕೆ ಆಗ್ತಿರಲ್ಲ. ಆ ಜಿಂಕೆ ಎಷ್ಟರ ಮಟ್ಟಿಗೆ ಸ್ಪೀಡ್ ಆಗಿ ಓಡುತ್ತೋ ಅದೇ ಸ್ಪೀಡ್ ಅಲ್ಲಿ ನಮ್ಮ ಕ್ರಾವನ್ಗೆ ಓಡೋದಕ್ಕೆ ಆಗ್ತಿರುತ್ತೆ. ಆ ಜಿಂಕೆ ಓಡಿ ಓಡಿ ಕೊನೆಗೆ ಒಂದು ದೊಡ್ಡ ಗುಂಡಿ ದಾಟುವಾಗ ನಮ್ಮ ಕ್ರಾವನ್ ಸಹ ಅದೇ ತರ ಜಿಗಿತಾನೆ. ಈ ಪವರ್ ನ ನೋಡಿ ಕ್ರಾವನ್ಗೆ ಶಾಕ್ ಆಗುತ್ತೆ. ನಂಬೋದಕ್ಕೆ ಆಗ್ತಿರಲ್ಲ. ಅದೇ ಶಾಕ್ ಅಲ್ಲಿ ನಿಂತಿರುವಾಗ ದಿಢೀರನೆ ಗನ್ ಶೂಟ್ ಮಾಡುವಂತಹ ಸೌಂಡ್ ಕೇಳಿಸುತ್ತೆ. ಹಾಗೆ ಬೇಗ ಒಂದು ದೊಡ್ಡ ಮರದ ಮೇಲೆ ಹತ್ತಿ ನೋಡ್ತಾನೆ. ಎಷ್ಟೇ ದೂರ ಇದ್ರೂ ಅದನ್ನ ನೋಡುವಂತಹ ಪವರ್ ಹೇಗೆ ಸಿಕ್ತು ಎಂಬ ಕಾರ್ಯ ಸಹ ನಮ್ಮ ಕ್ರಾವನ್ಗೆ ಗೊತ್ತಿರಲ್ಲ. ಹಾಗೆ ಬೇಗ ಆ ಸ್ಪಾಟ್ಗೆ ಬಂದು ನೋಡುವಾಗ ಹಲವಾರು ಎಮ್ಮೆಗಳನ್ನ ಯಾರೋ ಶೂಟ್ ಮಾಡಿ ಕೊಂದಾಕಿರ್ತಾರೆ. ಅದಲ್ಲದೆ ಅದರ ಕೊಂಬೆಗಳನ್ನ ಕಟ್ ಮಾಡಿ ತೆಗೆದಿರ್ತಾರೆ. ಅದೇ ಜಾಗದಲ್ಲಿ ಹಂಟರ್ಸ್ ಇರ್ತಾರೆ. ಗಣ್ಣ ತೋರಿಸಿ ಮರ್ಯಾದೆಗೆ ಇಲ್ಲಿಂದ ಹೋಗುವಂತ ಹೆದರಿಸಿದಾಗ ನಮ್ಮ ಕ್ರಾವನ್ ಬೇಗ ಒಂದು ಕತ್ತಿ ತೆಗೆದು ಅವರನ್ನ ಅಟ್ಯಾಕ್ ಮಾಡಿ ಕೊಂದಾಕ್ತಾನೆ. ಇದು ನನ್ನ ಕಾಡು, ನನ್ನ ಬಿಟ್ಟು ಈ ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ, ನನ್ನ ಬಿಟ್ಟು ಇನ್ಯಾರು ಈ ಕಾಡಿಗೆ ಬರಬಾರ್ದು ಅಂತ ನಮ್ಮ ಕ್ರಾವನ್ ಜೋರಾಗಿ ಕಿರುಚುತ್ತಾನೆ. ಕ್ರಾವನ್ ಆ ಕಾಡನ್ನ ತನ್ನ ಸ್ವಂತ ಕಾಡಿನ ಹಾಗೆ ಆಕ್ಸೆಪ್ಟ್ ಮಾಡಿರ್ತಾನೆ. ಇನ್ ಮುಂದೆ ಇದೇ ತನ್ನ ಮನೆ ಅಂತ ಮನಸ್ಸಲ್ಲೇ ಹೇಳಿಕೊಂಡಿರ್ತಾನೆ. ಹಾಗೆ ಅದನ್ನ ತೋರಿಸಿ ಕಟ್ ಮಾಡಿದ್ರೆ ಪ್ರೆಸೆಂಟ್ ಅಲ್ಲಿ ನಮ್ಮ ಕ್ರಾವನ್ ಆ ಮಿಷನ್ ನ ಮುಗಿಸಿ ನೇರವಾಗಿ ಆ ಕಾಡಿಗೆ ಬರ್ತಾನೆ. ಹಾಗೆ ಮೀನನ್ನ ಹಿಡಿದು ತಿನ್ನುವಾಗ ಅಪ್ಪ ಫೋನ್ ಮಾಡಿ ಎಲ್ಲಿದ್ದೀಯಾ, ಎಷ್ಟು ದಿನ ಆಯ್ತು ನಿನ್ನ ನೋಡಿ, ಪ್ಲೀಸ್ ಬೇಗ ವಾಪಸ್ ಮನೆಗೆ ಬಾ ಮಗನಿ ಅಂತ ಹೇಳ್ತಿರುವಾಗ ಅಹಹ ಅಂತ ದಿಮಿತ್ರಿ ನಗಾಡ್ತಾನೆ. ಶಾಕ್ ಆದ ಅಪ್ಪನ ಮನಸ್ಸು ಚೇಂಜ್ ಆಯ್ತು ಅಂತ ಅದಕ್ಕೆ ಚಾನ್ಸೇ ಇಲ್ಲ. ಮತ್ತೆ ಅಣ್ಣ ನನ್ನ ಬರ್ಡೇ ಆದ ಕಾರಣ ನೀನು ಖಂಡಿತ ಬರ್ಲೇಬೇಕು ಅಂತ ದಿಮಿತ್ರಿ ಹೇಳ್ತಾನೆ. ಈ ಕಡೆ ಪ್ರಾಣಿಗಳನ್ನ ಬೇಟೆ ಆಡೋದಕ್ಕೆ ಪುನಃ ಒಂದು ಗ್ಯಾಂಗ್ ಆ ಕಾಡಿಗೆ ಬರುತ್ತೆ. ಇದನ್ನ ತಿಳಿದಂತಹ ನಮ್ಮ ಕ್ರಾವನ್ ಆ ಗೇಟ್ ಹತ್ರ ಬಂದು ನಿಂತು, ನಿಮಗೆ ಇಲ್ಲಿಗೆ ಬರೋದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದು, ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ನಾನು ಬಿಡಲ್ಲ ಅಂದಾಗ ಅದೇಳೋದಕ್ಕೆ ನೀನ್ ಯಾರು ಅಂತ ಕೇಳಿ ಕ್ರಾವನ್ ನೇರ ಗಾಡಿನ ಮೂವ್ ಮಾಡ್ತಾರೆ. ಆದ್ರೆ ನಮ್ಮ ಕ್ರಾವನ್ ಸತ್ತಿರಲ್ಲ, ಅಲ್ಲಿದ್ದವರನ್ನ ಚಟಪಟ ಅಂತ ಹೊಡೆದು ಕೊಂದಾಗ್ತಾನೆ. ಆದ್ರೆ ಅದ್ರಲ್ಲೊಬ್ಬ ಎಸ್ಕೇಪ್ ಆಗಿ ನೇರ ಅವನ ಬಾಸ್ ಹತ್ರ ಹೋಗಿ ನಡೆದಂತಹ ಎಲ್ಲಾ ಕಾರ್ಯಗಳನ್ನ ಹೇಳುವಾಗ ಆ ಬಾಸ್ ಹಿಂದೆ ತಿರುಗಿ ಕೂತಿರ್ತಾರೆ. ನಮಗೆ ಹಿಂದಿನ ಹಾಗೆ ಬೇಟೆ ಆಡೋದಕ್ಕೆ ಆಗಲ್ಲ, ಅಲ್ಲೊಬ್ಬ ಇದ್ದಾನೆ, ಅವನಿಂದ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಹೆದರಬೇಡ, ಅವನ ಕಾರ್ಯದಲ್ಲಿ ನಾನೊಂದು ತೀರ್ಮಾನ ತೆಗೆಯುತ್ತೇನೆ ಅಂತ ಹೇಳಿ ಬಾಸ್ ಮುಂದೆ ತಿರುಗಿದಾಗ ಆ ವ್ಯಕ್ತಿಗೆ ಶಾಕ್ ಆಗುತ್ತೆ. ಕಾರಣ ಅದವನ ಬಾಸ್ ಆಗಿರಲ್ಲ, ನಮ್ಮ ಕ್ರಾವನ್ ಇಷ್ಟೊತ್ತು ಮಾತನಾಡಿದ್ದು. ಹಾಗೆ ಆ ವ್ಯಕ್ತಿಗೆ ಶಾಕ್ ಆಗಿ ಕೆಳಗೆ ನೋಡುವಾಗ ರಕ್ತ ಹರಿದಿರುತ್ತೆ. ಬಾಸ್ ನ ನಮ್ಮ ಕ್ರಾವನ್ ಆಲ್ರೆಡಿ ಕೊಂದಾಕಿರ್ತಾನೆ. ಹಾಗೆ ನಮ್ಮ ಕ್ರಾವನ್ ಆ ವ್ಯಕ್ತಿನ ನೋಡಿ, ನಿನಗೆ ಕೊಂಬನ ಸಾಗಾಣಿಕೆ ಮಾಡುವಂತಹ ಕೆಲಸ ಮಾತ್ರ ಅಲ್ಲ ಇರೋದು, ಬೇರೆ ಕೆಲಸ ಮಾಡ್ತಾ ಇದೆಯಲ್ವಾ, ನಿನ್ ಹೆಸರು ನನ್ನ ಲಿಸ್ಟ್ ಅಲ್ಲಿ ಇದೆ, ನೀನು ಡ್ರಗ್ಸ್ ಅಲ್ಲಿ ಇನ್ವಾಲ್ವ್ ಆಗಿದ್ಯಲ್ವಾ ಎಂದು ಕೇಳಿ ಆ ವ್ಯಕ್ತಿನ ಕೊಂದಾಕ್ತಾನೆ. ನಮ್ಮ ಕ್ರಾವನ್ ನ ಕೈಯಲ್ಲಿ ಸ್ವಲ್ಪ ಕ್ರಿಮಿನಲ್ಸ್ ನ ಲಿಸ್ಟ್ ಇದೆ, ಅದ್ರಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಸಮಯ ಸಂದರ್ಭ ನೋಡಿ ಕೊಂದಾಕ್ತಾನೆ. ಹಾಗೆ ಬಂದಂತಹ ಕೆಲಸ ಮುಗಿಸಿ ನಮ್ಮ ಕ್ರಾವನ್ ಹೋಗುವಾಗ ಡೋರ್ ನ ಕ್ಲೋಸ್ ಮಾಡ್ತಾನೆ. ಆ ಡೋರ್ ನ ಹಿಂದೆ ಬಾಸ್ ನ ಕೊಂದು ನೇತಾಕಿರ್ತಾನೆ. ಈ ಕಡೆ ನಮ್ಮ ಲಾಯರ್ ಆದಂತಹ ಎಲಿಪ್ಸೋನ ತೋರಿಸ್ತಾರೆ. ಎಲಿಪ್ಸೋಗೆ ಒಂದು ಫ್ರೆಂಡ್ ಇರ್ತಾಳೆ. ಇಲ್ಲಿಗಲ್ ಆಗಿರುವಂತಹ ಕಾರ್ಯಗಳನ್ನ ಕಂಡು ಹಿಡಿದ ಕಾರಣ ಫ್ರೆಂಡ್ ನ ಕೊಂದಾಕಿರ್ತಾರೆ. ಫ್ರೆಂಡ್ ನ ಅಂತ್ಯ ಸಂಸ್ಕಾರಕ್ಕೆ ನಮ್ಮ ಎಲಿಪ್ಸೋ ಈಗ ಬಂದಿರೋದು. ಪಾಪ ಎಲಿಪ್ಸೋಗೆ ತುಂಬಾ ಬೇಜಾರಾಗಿರುತ್ತೆ. ಅದೇ ಸಮಯ ನಮ್ಮ ಕ್ರಾವನ್ ಎಲಿಪ್ಸೋನ ಮೀಟ್ ಮಾಡಿ ಸಮಾಧಾನಿಸುತ್ತಾನೆ. ಹಾಗೆ ನೀವ್ಯಾರೆಂದು ಎಲಿಪ್ಸೋ ಕೇಳಿದಾಗ ಒಂದು ಕಾರ್ಡ್ ನ ತೋರಿಸ್ತಾನೆ. ಅವತ್ತು ಆ ಮದ್ದನ್ನ ಕೊಟ್ಟು ಅವನ ಕೈಯಲ್ಲಿ ಆ ಕಾರ್ಡ್ಸ್ ನ ಇಟ್ಟು ನಮ್ಮ ಎಲಿಪ್ಸೋ ಹೋಗಿರ್ತಾಳೆ. ಆ ಕಾರ್ಡ್ ನ ನೋಡಿದಾಗ ಎಲಿಪ್ಸೋಗೆ ಕ್ರಾವನ್ ಯಾರಂತ ಗೊತ್ತಾಗುತ್ತೆ. ಹೇಗೆ ನೀನನ್ನ ಕಂಡು ಹಿಡಿದಿದ್ದು ಅಂತ ಕೇಳಿದಾಗ ನಾನೊಬ್ಬ ಹಂಟರ್, ಯಾರನ್ನ ಯಾವಾಗ ಬೇಕಿದ್ರು ನನ್ನಿಂದ ಕಂಡು ಹಿಡಿಯೋದಕ್ಕೆ ಆಗುತ್ತೆ ಅಂತ ಹೇಳಿ ನನ್ ವಿಷಯ ಬಿಟ್ಟಾಕು. ನಿನ್ನ ಫ್ರೆಂಡ್ ಆದಂತಹ ಎಮಿನ ಯಾರು ಕೊಂದಿದ್ದು ಅಂತ ಕೇಳಿದಾಗ ಎಲಿಪ್ಸೋಗೆ ಆ ವ್ಯಕ್ತಿ ಯಾರಂತ ಚೆನ್ನಾಗಿ ಗೊತ್ತಿರುತ್ತೆ. ಆ ಗ್ಯಾಂಗ್ ತುಂಬಾ ಪವರ್ಫುಲ್ ಆದ ಕಾರಣ ಆ ವ್ಯಕ್ತಿನ ಮುಟ್ಟೋದಕ್ಕೆ ಆಗಲ್ಲ. ಆ ವ್ಯಕ್ತಿಯ ಹೆಸರು ಸೈಮನ್ ಕ್ರೋನಿ ಅಂತ ನಮ್ಮ ಎಲಿಪ್ಸೋ ಹೇಳ್ತಾಳೆ. ಇದೇ ಸೈಮನ್ ಕ್ರೋನಿನ ನಮ್ಮ ಕ್ರಾವನ್ ಜೈಲಿಗೆ ಹೋಗಿ ಕೊಂದಿರೋದು. ಕೊಂದಂತಹ ವಿಷಯ ತಿಳಿದಾಗ ನಮ್ಮ ಎಲಿಪ್ಸೋಗೆ ಶಾಕ್ ಆಗುತ್ತೆ. ಕಾರಣ ನಮ್ಮ ಎಲಿಪ್ಸೋ ಒಂದು ಲಾಯರ್ ಅಲ್ವಾ, ಎಲ್ಲಾ ಕಾರ್ಯಗಳು ನಿಯಮದ ದಾರಿಯಲ್ಲಿ ನಡಿಬೇಕು ಎಂಬ ಒಂದೇ ಒಂದು ಥಾಟ್ಸ್ ಮಾತ್ರ ಎಲಿಪ್ಸೋಗೆ ಇರೋದು. ಹಾಗೆ ನಮ್ಮ ಕ್ರಾವನ್ ಒಂದು ಲಿಸ್ಟ್ ನ ತೋರಿಸಿ, ಇದರಲ್ಲಿರುವ ಎಲ್ಲಾ ವ್ಯಕ್ತಿಗಳು ಕ್ರೂರಿಗಳಾದ ಕ್ರಿಮಿನಲ್ಸ್, ಎಲ್ಲಾ ತರಹದ ಕ್ರಿಮಿನಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ನಾವಿಬ್ರು ಕೈ ಜೋಡಿಸಿದ್ರೆ ತುಂಬಾ ಈಸಿ ಆಗುತ್ತೆ, ನೀನು ಕಂಡು ಹಿಡಿದು ಕೊಟ್ರೆ ನನಗೆ ತುಂಬಾ ಈಸಿ ಆಗುತ್ತೆ, ನನ್ ಜೊತೆ ನಿಲ್ತೀಯಾ ಎಂದು ಕೇಳಿದಾಗ ನನಗಾಗಲ್ಲ, ನಿಯಮದ ದಾರಿಯಲ್ಲೇ ನನಗೆ ಸಾಗೋದಕ್ಕೆ ಆಗೋದು ಅಂತ ನಮ್ಮ ಎಲಿಪ್ಸೋ
ಸೊ ಹೇಳ್ತಾಳೆ. ಈ ವಿಡಿಯೋ ತುಂಬಾ ಲಾಂಗ್ ಆದ ಕಾರಣ 2 ಪಾರ್ಟ್ ಆಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಮುಂದಿನ ಪಾರ್ಟ್ ಅನ್ನ ನಾನು ನೆಕ್ಸ್ಟ್ ಡೇ ಅಪ್ಲೋಡ್ ಮಾಡ್ತೇನೆ. ಹಾಗೆ ಪ್ಲೀಸ್ ನನ್ನ ಚಾನೆಲ್ ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡೋದಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ಒಂದು ವಿಷಯ ಹೇಳೋದಕ್ಕೆ ಮರ್ತೋಯ್ತು, ಕತೆ ಕೇಳೋದಕ್ಕೆ ಇಷ್ಟ ಇರುವಂತಹ ನಿಮ್ಮ ಫ್ರೆಂಡ್ಸ್ ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಯಾಕೆಂದ್ರೆ ಯಾರಿಗ್ ತಾನೇ ಕತೆ ಕೇಳೋದಕ್ಕೆ ಇಷ್ಟ ಇಲ್ಲ ಹೇಳಿ? ನಿಮ್ ಎಲ್ಲರ ಫ್ರೆಂಡ್ಸ್ ಗೆ ನನ್ನ ವಿಡಿಯೋ ಶೇರ್ ಮಾಡಿ. ನೆಕ್ಸ್ಟ್ ಪಾರ್ಟ್ ನ ನೆಕ್ಸ್ಟ್ ಡೇ ನಾನು ಅಪ್ಲೋಡ್ ಮಾಡ್ತೇನೆ. ಥ್ಯಾಂಕ್ ಯು.